ನಮಸ್ಕಾರ ಬುದ್ಧಿ. ವೆಲ್ಕಮ್ ಟು ಸೀರೀಸ್ ಲೈಫ್ ಆಫ್ ಅ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ ಇನ್ ನಮ್ಮ ಬೆಂಗಳೂರು. ಡೇ 10. ವರ್ಷ ಸ್ಟಾರ್ಟ್ ಆಗಿ 8 ದಿವಸ ಆಗಿದೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 2.5% ಆಗೋಗಿದೆ ವರ್ಷದ್ದು. ಯಾಕೋ 2 ದಿವಸದಿಂದ ಬೈಕ್ ಎತ್ಕೊಂಡು ಎಲ್ಲಾದ್ರೂ ಹೋಗ್ಬೇಕು ಅನ್ನಿಸ್ತಾ ಇತ್ತು. ಅದಕ್ಕೆ ಸ್ವಲ್ಪ ಗಾಡಿ ಕ್ಲೀನ್ ಮಾಡ್ಕೊಂಡು ರೆಡಿ ಆದೆ. ಫ್ರೆಂಡ್ಸಿಗೆ ಬಾಯ್ ಹೇಳಿ ಏರ್ ಚೆಕ್ ಮಾಡಿಸ್ಕೊಂಡು 8ನೇ ಮೈಲಿ ದಾಟೋ ಅಷ್ಟರಲ್ಲಿ ಸಂಜೆ 5 ಗಂಟೆ ಆಯ್ತು. ಬೆಂಗಳೂರಲ್ಲಿ ಯಾವ್ದಾದ್ರು ಎಲೆಕ್ಷನ್ಸ್ ನಡೆಯೋದಿದೆಯಾ ಅಂತ ಕಮೆಂಟ್ ಹಾಕಿ, ಯಾಕಂದ್ರೆ ಎಲ್ಲಾ ಕಡೆ ಟಾರ್ ರೋಡ್ ಹಾಕೋದ್ ಸ್ಟಾರ್ಟ್ ಮಾಡೋರೆ. ಇತ್ತೀಚೆಗೆ ಟೈಮ್ ತುಂಬಾ ಟೈಟ್ ಆಗಿದೆ. ಟ್ರಾಫಿಕ್ ಅಲ್ಲಿ ನಿಂತಲ್ಲೇ ರೀಲ್ ಅಪ್ಲೋಡ್ ಮಾಡಿದೆ. ಇವತ್ತು ಗಾಡಿ ಎತ್ಬಿಟ್ಟು ಎಲ್ಲಾದ್ರೂ ಹೋಗ್ಬೇಕು ಅನ್ನೋ ಕ್ಲಾರಿಟಿ ಇತ್ತು, ಬಟ್ ಎಲ್ಲಿಗೆ ಹೋಗ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಇನ್ನ ಕಾಡ್ತಾ ಇತ್ತು. ಪ್ರಪಂಚ ಎಷ್ಟು ಚಿಕ್ಕದ್ ನೋಡಿ. ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಯಾರಾದ್ರು ರೈಡರ್ ಸಿಕ್ಕಿದ್ರೆ ಅವ್ರಿಗೆ ಹಾಯ್ ಹೇಳೋದು ನನಗೆ ಮುಂಚೆಯಿಂದಾನು ಅಭ್ಯಾಸ ಇದೆ. ಹಾಗೆ ಇಲ್ಲೊಬ್ಬರಿಗೆ ಹಾಯ್ ಹೇಳ್ದೆ. ಅವ್ರು ಮಾತಾಡೋಣ ಅಂತ ಗಾಡಿ ಸೈಡಿಗೆ ಹಾಕಿದ್ರು. ನೋಡಿದ್ರೆ ಅವ್ರು ಹೊರಟಿದ್ದು ಮಂಗಳೂರು ಕಡೆ. ಹೋಗೋಷ್ಟು ದೂರ ನಾನು ಬರ್ತೀನಿ ಬನ್ನಿ ಅನ್ಬಿಟ್ಟು ಅವರು ಜಾಯ್ನ್ ಆದ್ರು. ಟೀ ಕುಡಿಯೋಣ ಅನ್ಬಿಟ್ಟು ಒಂದ್ ಕಡೆ ಸೈಡಿಗೆ ಹಾಕ್ದೋ. ಆಗ್ಲೇ ಪ್ರಪಂಚ ಚಿಕ್ಕದು ಅಂತ ಹೇಳಿದ್ನಲ್ಲ, ಯಾಕೆ ಗೊತ್ತಾ? ಇವರು ನಮ್ಮ ಇನ್ಸ್ಟಾಗ್ರಾಮ್ ಕುಟುಂಬದವ್ರೆ. ನನ್ನ ಪೇಜ್ ಇದು ಅಂತ ತೋರ್ಸಕ್ ಹೋದ್ರೆ ಅವ್ರು ಆಲ್ರೆಡಿ ಫಾಲೋ ಮಾಡ್ತಾ ಇದ್ರು. ಸೊ ಯಾವ್ದಾದ್ರು ಟ್ರಿಪ್ ಹೋಗ್ಬೇಕು ಅನ್ಕೊಂಡಿದ್ರೆ ಯಾರಿಗೂ ಕಾಯಕ್ ಹೋಗ್ಬೇಡಿ. ನಿಮಗೆ ಅನ್ನಿಸ್ತಾ ಗಾಡಿ ಎತ್ತಿ ಬಸ್ ಹತ್ತಿ ಎಲ್ಲಾದ್ರೂ ಹೊತ್ಬಿಟ್ಟು ಹೋಗ್ತಾ ಇರಿ. ಯಾಕಂದ್ರೆ ನೀವು ನಿಮ್ ಫ್ರೆಂಡಿಗೆ ಕಾಯ್ಕೊಂಡು ಇದ್ಬಿಡ್ತೀರಾ, ಆದ್ರೆ ಸಮಯ ಯಾರಿಗೂ ಕಾಯಲ್ಲ. ಟ್ರಿಪ್ಪಿಗೆ ಕರೆದಾಗೆಲ್ಲ ಹೋಗೋಣ ಅಂತ ಕಾಗೆ ಹಾರಿಸೋ ಆ ಫ್ರೆಂಡಿಗೆ ಈ ರೀಲ್ನ ಶೇರ್ ಮಾಡಿ.